ಗ್ಯಾರಂಟಿ ಯೋಜನೆಯಲ್ಲಿ ಪ್ರಮುಖವಾದಂತ ಗೃಹಲಕ್ಷ್ಮಿ ಅದರ ದುಡ್ಡು ಬರ್ತಿಲ್ಲ ಅಂತ ಜನ ಅಳಲು ತೋಡ್ಕೊಳ್ತಾ ಇದ್ದಾರೆ ಮಹಿಳೆಯರು. ಸೊ ಈ ಬಗ್ಗೆ ಬೇರೆ ಬೇರೆ ರಾಜಕೀಯ ನಾಯಕರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡೋಣ ಏನಾಗಿದೆ. ಇವರು ಈ ಒಂದು ST ನಿಗಮದ ಹಗರಣದಲ್ಲಿ ಇವರು ಹೆಚ್ಚಿನ ಕೋಟಿಗಟ್ಟಲೆ ಅವ್ಯವಹಾರಗಳು ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಹಣವನ್ನು ಕಳಿಸಿರ್ತಕ್ಕಂಥದ್ದು ಏನು ಆರ್ಥಿಕ ಇಲಾಖೆ ಮುಖಾಂತರ ಅದು ಗೊತ್ತಾಗಿ ED ಅವ್ರನ್ನ ನಾವು ಯಾರು ಕೂಡ ಬೇರೆ BJPಯವರಾಗಲಿ ಯಾರು ಕೂಡ ಅದನ್ನು EDಗೆ ನಾವು ಕಂಪ್ಲೇಂಟ್ ಮಾಡಿದವರಲ್ಲ. ಎಲ್ಲಿ 3 ಕೋಟಿಗಿನ ಹೆಚ್ಚಿನ ಹಗರಣ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ಅದು EDಗೆ ಕನ್ವರ್ಟ್ ಆಗ್ತಕ್ಕಂಥದ್ರಿಂದ ಅವರೆಲ್ಲ ಬಂದು ಇದನ್ನು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಇವರು ಮಾಡಿರ್ತಕ್ಕಂಥ ಅವ್ಯವಹಾರ ಅವ್ರು ಮಾಡಿರ್ತಕ್ಕಂಥ ಲೋಪದೋಷಗಳನ್ನ ಮುಚ್ಚಾಕೊಳ್ಳಿಕ್ಕೆ ಇವತ್ತು ಈ ರೀತಿ ಮಂತ್ರಿಗಳನ್ನೇ ಪ್ರೊಟೆಸ್ಟ್ ಮಾಡಲಿಕ್ಕೆ ಬಿಟ್ಟಿರ್ತಕ್ಕಂಥದ್ದು ಒಂದು ಅವರ ಒಂದು ವಿಪರ್ಯಾಸ ಅಂತ ಹೇಳಲಿಕ್ಕೆ ಬಯಸ್ತಾನೆ. ಚುನಾವಣೆಯಲ್ಲಿ ಗೆಲ್ಲುವಂಥದ್ದು ಒಂದೇ ತರಾತುರಿ ಇವರಿಗೆ. ಆಮೇಲೆ ಹೆಂಗೆ ಒಟ್ಟು ಮಾಡೋದು ಅಂತೇಳಿ ಅಂದಾಜಿರಲಿಲ್ಲ ಇವರಿಗೆ. ಅದೇನು ಮಾಡಿದ್ರು ಜನ ಇವರಿಗೆ ಓಟ್ ಕೊಟ್ಟರು. 136 ಸ್ಥಾನ ಗೆದ್ದರು ಇವರು. ಈಗ ಒದ್ದಾಡ್ತಾ ಇದ್ದಾರೆ. ಮೊನ್ನೆ ನೋಡಿ ಚುನಾವಣೆಗೋಸ್ಕರ ಈ ಬೆನಿಫಿಟ್ ಆಗ್ತದೆ ಅಂತಲೇ ಹೇಳಿ ಅಡ್ವಾನ್ಸ್ ಆಗಿ ಮಹಿಳೆಯರಿಗೆ 2,000 ರೂಪಾಯಿ ಹಾಕೋದು ಅಡ್ವಾನ್ಸ್. ಈಗ 3 ತಿಂಗಳಾಯಿತು ಹಾಕ್ಲಿಕ್ಕೆ ದುಡ್ಡಿಲ್ಲ. ಆದ್ದರಿಂದ ಇವರು ಕ್ಷಮೆ ಕೇಳಬೇಕು, ಆ ಮಹಿಳೆಯರ ಕ್ಷಮೆ ಕೇಳಬೇಕು. ನಮ್ಮ ಹತ್ರ ಹಣ ಇಲ್ಲ, ಚುನಾವಣೆಗೋಸ್ಕರ ಈ ಲಪಡಾಗಿರಿ ಮಾಡಿದ್ದೀವಿ, ಕ್ಷಮಿಸಿಬಿಡಿ ಅಂತ ಕೇಳಬೇಕು. ಈಗ ಆ ಸ್ಥಿತಿಗೆ ಬಂದಿದ್ದಾರೆ. ಎಲ್ಲದನ್ನು ಕೂಡ ಏರಿಸಿದ್ದಾರೆ. ಸ್ಟ್ಯಾಂಪ್ ಪೇಪರಿಂದ ಹಿಡಿದು ಕರೆಂಟ್ ಚಾರ್ಜಿಂದ ಹಿಡಿದು ಬಸ್ ಚಾರ್ಜಿಂದ ಹಿಡಿದು ಪೆಟ್ರೋಲ್ ಡೀಸೆಲ್ ಪ್ರತಿಯೊಂದೂ ಏರಿಸಿದ್ರು. ಏನು ಮಾಡಿದ್ರು ಕೂಡ ಸಂಪನ್ಮೂಲ ಕ್ರೋಢೀಕರಣ ಸುಮಾರು 62,000 ಕೋಟಿ ಆಗೋದಿಲ್ಲ. ಅದರಿಂದಾಗಿ ಮತ್ತೆ ಯಾವುದೇ ಅಭಿವೃದ್ಧಿಗೆ ಅನುದಾನ ದುಡ್ಡು ಜೀರೋ ಕೊಡಲಿಲ್ಲ. ಇವನ್ ಆಡಳಿತ ಪಕ್ಷದವರು ತಿರುಗಿ ಬಿದ್ದಿದ್ದಾರೆ. ಮೊನ್ನೆ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ನಲ್ಲಿ ಗಲಾಟೆ ಮಾಡಿದರು, ನಾವು ಹೆಂಗೆ ಜನರ ಹತ್ರ ಹೋಗೋದು ಅಂತ. ಒಂಥರ ಹತಾಶ ಸ್ಥಿತಿಗೆ ಸಿದ್ದರಾಮಯ್ಯ ಸರ್ಕಾರ ಬಂದು ಮುಟ್ಟಿದೆ. ಜನರ ಕ್ಷಮೆ ಕೇಳಬೇಕು, ಅದನ್ನು ಹೇಗಾದರೂ ಮಾಡಿ ಕೊಡಬೇಕು. ಬ್ಯಾಂಕಿಗೆ ಪದೇ ಪದೇ ಹೋಗಿ ಬರ್ತಾರೆ. ಮಹಿಳೆಯರಿಗೆ ಈಗ ಗೊತ್ತಾಗ್ತಾ ಇದೆ ಇವರು ಮೋಸ ಅಂತ ಹೇಳಿ. ಚುನಾವಣೆಗೋಸ್ಕರ ತಮ್ಮನ್ನು ದುರುಪಯೋಗ ಮಾಡ್ಕೊಂಡಿದ್ದು, ತಮ್ಮ ಬಡತನ ದುರುಪಯೋಗ ಮಾಡ್ಕೊಂಡಿದ್ದು ಅಂತೇಳಿ ಈಗ ಗೊತ್ತಾಗ್ತಾ ಇದೆ. ಇನ್ನೂ ಕೂಡ ಎಲ್ಲ ಹೊರಗೆ ಬರ್ತದೆ. ಇವರು ಹತಾಶವಾಗಿ ಬೀದಿಗೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ದೊಡ್ಡ ಹೊಡೆತ ಬಿತ್ತು. ಏನೂ ಮಾಡಲಿಲ್ಲ. 12, 13, 14 ತಿಂಗಳಾಯಿತು, 14 ಪೈಸಾ ಅಭಿವೃದ್ಧಿ ಕೊಡಲಿಲ್ಲ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ದರೆ ಹೇಗೆ ನಿರುದ್ಯೋಗ ಸಮಸ್ಯೆ ಹೋಗ್ತದೆ, ಹೇಗೆ ಜನರ ಕೈಗೆ ಕೆಲಸ ಕೊಡ್ತೀರಿ, ಅಭಿವೃದ್ಧಿಗಳು ಹೆಂಗಾಗ್ತದೆ, ರಸ್ತೆ ಆಗದೇ ಇದ್ದರೆ, ನೀರಾವರಿ ಯೋಜನೆಗಳಾಗದೇ ಇದ್ದರೆ, ಅಣೆಕಟ್ಟುಗಳಾಗದೇ ಇದ್ದರೆ, ಪಿಕಪ್ ಆಗದೇ ಇದ್ದರೆ ಏನು ಮಾಡೋಕ್ಕಾಗುತ್ತೆ? ಚುನಾವಣೆ ಮುಗಿದ ತಕ್ಷಣ ಗ್ಯಾರಂಟಿ ನಿಂತೋಗುತ್ತೆ ಅಂತ ನಾವೇ ಹೇಳಿದ್ವಿ ಇದು ನಿಂತೋಗ್ತದೆ ಅಂತೇಳಿ. ಅದ್ರ ಸರಿಯಾಗಿ ನಿಲ್ಲಿಸಿದ್ದಾರೆ. ಇನ್ನೆಲ್ಲ ನಿಮ್ಮ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಒತ್ತಡ ಶುರು ಆದ್ರ ಮೇಲೆ ಮತ್ತೇನಾದ್ರು ಸ್ವಲ್ಪ ಹಾಕಿ ಕಣ್ಕಟ್ಟು ಮಾಡುವಂಥ ಕೆಲಸ ಮಾಡ್ಬೋದು. ನನಗೆ ಅಂದಾಜು ಪ್ರಕಾರ ಅವ್ರ ಹತ್ರ ಏನೂ ದುಡ್ಡಿಲ್ಲ, ಇಲ್ಲಿಗೆ ನಿಂತು ಹೋಗ್ಬೋದು. ಸರ್, 100ಕ್ಕೆ 100 ಸತ್ಯ. ಎಲೆಕ್ಷನ್ ಸಮಯದಲ್ಲೂ ನಾವು ಹೇಳಿದ್ವಿ ಇದೊಂದು ಬೋಗಸ್ ಗ್ಯಾರಂಟಿಗಳಲ್ಲಿ ಯಾವುದೇ ಕಾರಣಕ್ಕೂ ಇವರು ಹಣ ಸರಿಯಾಗಿ ತಲುಪಿಸಲ್ಲ ಅಂತ. ಈಗಲೂ ಅದನ್ನೇ ಮಾಡಿ ಮುಂದುವರಿಸ್ತಾ ಇದ್ದಾರೆ. ಎಲೆಕ್ಷನ್ ಆದ ನಂತರ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಏಪ್ರಿಲ್ ತಿಂಗಳಲ್ಲಿ 2 ಸತಿ ಕೊಟ್ಬಿಟ್ರು. ಏಪ್ರಿಲ್ 12ನೇ ತಾರೀಕು ಒಂದು ಸತಿ, ಏಪ್ರಿಲ್ 24ನೇ ತಾರೀಕು. 26ನೇ ತಾರೀಕು ಎಲೆಕ್ಷನ್ ಇತ್ತು, 24ನೇ ತಾರೀಕು 26ಕ್ಕೆ ಎಲೆಕ್ಷನ್, 24ಕ್ಕೆ 2,000 ಹಾಕ್ಬಿಟ್ರು. 12ನೇ ತಾರೀಕು 2,000 ಹಾಕಿದ್ರು. ಅದಾದ ನಂತರ ಏಪ್ರಿಲಿಂದ ಹಿಡಿದು ಇವತ್ತವರೆಗೂ ₹1 ಯಾವುದೇ ಮಹಿಳೆಯರಿಗೆ ಬಂದಿಲ್ಲ. ಅಕ್ಕಿದು ದುಡ್ಡು ಬಂದಿಲ್ಲ. ಯುವ ನಿಧಿ ಅಂತ ಮಾಡವ್ರೆ, ಅದಂತೂ ಇನ್ನೂ ದೊಡ್ಡ ಬೋಗಸ್ಸು. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಇಡೀ ರಾಜ್ಯದಲ್ಲಿ ನೀವು ಕೇಳ್ಕೊಂಬಂದ್ರೂ ಯಾರಿಗೂ ಅನುಕೂಲ ಆಗಿದೆ ಅನ್ನೋದೇ ಇಲ್ಲ. ಸೊ ಈ ಗ್ಯಾರಂಟಿಗಳೇನಿದೆ ಸುಮ್ಮನೆ ಬಾಯಿ ಮಾತಿಗೆ. ನೀವು ಮೊನ್ನೆ ಗುಬ್ಬಿ ವಾಸಣ್ಣವ್ರ ಸ್ಟೇಟ್ಮೆಂಟ್ ನೋಡಿರ್ತೀರ. KSRTC ಸಂಸ್ಥೆ ಈಗ ಲಾಸ್ಗೆ ಹೋಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಷ್ಟೊಂದು ಗೃಹಲಕ್ಷ್ಮಿ, ಇಷ್ಟೊಂದು ಡೂಪ್ಲಿಕೇಟ್ ಟಿಕೆಟ್ಗಳು, ಕಂಡಕ್ಟ್ರು ಯಾವ ರೀತಿ ಡೂಪ್ಲಿಕೇಟ್ ಟಿಕೆಟ್ ಹೊಡಿತಾ ಇದ್ದಾರೆ ಅನ್ನೋದೇ ದೊಡ್ಡ ಸ್ಕ್ಯಾಮ್. ಇದರಲ್ಲಿ ಎಕ್ಸ್ಟ್ರಾ ಫೇರ್ ಹಾಕ್ಕೊಂಡು ಡೂಪ್ಲಿಕೇಟ್ ಟಿಕೆಟ್ ಹೊಡೆದು ಸ್ಮಾರ್ಟ್ ಕಾರ್ಡ್ ಮಾಡ್ತೀವಿ ಅಂತ ಅವತ್ತು ಹೇಳಿದ್ರು. 1 ವರ್ಷ ಆಗೋಯ್ತು. ಮಹಿಳೆಯರಿಗೊಂದು ಪಿಂಕ್ ಕಾರ್ಡ್ ಕೊಡ್ತೀವಿ, ಕಾರ್ಡ್ ಇಟ್ಕೊಂಡು ಅವ್ರು ಓಡಾಡ್ಬೋದು ಅಂತ. ಏನು ಮಾಡಿದ್ದಾರೆ ಸಚಿವರು, ರಾಮಲಿಂಗಾರೆಡ್ಡಿ ಸಾಹೇಬರು ಏನು ಮಾಡಿದ್ದಾರೆ ಸಚಿವರು ಅಂತ. ಹೀಗಾಗಿ ಕೊಟ್ಟಿರೋದನ್ನು ನಿಭಾಯಿಸೋಕ್ಕೆ ಇವ್ರ ಕೈಯಲ್ಲಿ ಆಗಲ್ಲ. ನಿಭಾಯಿಸದೆ ಫೇಲ್ ಆಗ್ತಾಯಿದ್ದಾರೆ. ಗ್ಯಾರಂಟಿಗೆ ವಾರಂಟಿ ಇಲ್ಲ ಅನ್ನೋ ಮಾತು ನಿಜ ಆಗ್ತಾಯಿದೆ. ಚುನಾವಣೆ ನಂತರ ಗ್ಯಾರಂಟಿ ಬರಲ್ಲ ಅನ್ನುವಂಥದ್ದು ಜನಸಾಮಾನ್ಯರು ಮಾತಾಡೋ ರೀತಿ ಇವತ್ತಾಗ್ಬಿಟ್ಟಿದೆ. ಸರ್ಕಾರಕ್ಕೆ ಇದು ನಾಚಿಕೇಡು ಸಂದರ್ಭ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸೂಕ್ತವಾದಂಥ ಕ್ರಮವನ್ನು ವಹಿಸಬೇಕು.
ವಿದ್ಯುತ್ ಉಚಿತವಾಗಿತ್ತು, ಅವ್ರಿಗೂ ಕೂಡ ಇತ್ತೀಚೆಗೆ ವಿದ್ಯುತ್ ಬಿಲ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬರ್ತಾ ಇರುವಂಥದ್ದು. ಆಮೇಲೆ ಈ 5 ಗ್ಯಾರಂಟಿಗಳು ಇನ್ನು ಎಷ್ಟು ದಿನವರೆಗೂ ಇರುವಂಥ ಸಾಧ್ಯತೆಗಳು ಅನಿಸುತ್ತೆ ನಿಮಗೆ? ಸರ್, ನನಗೆ ಗೊತ್ತಿರೋಂಗೆ ಆಲ್ರೆಡಿ ಮುಗಿದೋಯ್ತು. ಅದ್ರದ್ದು ಗ್ಯಾರಂಟಿ ವಾರಂಟಿ ಆಗೋಯ್ತು. ಇನ್ನು ಮುಂದಕ್ಕೆ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ, ಸರ್ಕಾರದಲ್ಲಿ ಹಣನೂ ಇಲ್ಲ. ಮುಖ್ಯಮಂತ್ರಿಗಳು ಅವ್ರ ಸಂದರ್ಶನದಲ್ಲಿ ಟಿ ವಿಗಳಿಗೆ ಕೊಟ್ಟಂಥ ಸಂದರ್ಶನದಲ್ಲಿ ಒಂದು ಅದ್ಭುತವಾದಂಥ ಯಾವುದೇ ವಿಶೇಷ ಅನುದಾನ ಇಲ್ಲ ಅಂತಾರೆ. ವಿಶೇಷ ಅನುದಾನ ಇಲ್ಲದೆ ಇವಾಗ ಬರ, ಕೆಲವು ಕಡೆ ಬರ, ಕೆಲವು ಕಡೆ ನೆರೆ. ದಕ್ಷಿಣ ಕನ್ನಡ, ಉಡುಪಿ, ನಮ್ಮ ಉತ್ತರ ಕನ್ನಡ, ಇಲ್ಲೆಲ್ಲ ನೀವು ಕೂರ್ಗು, ಕೊಡಗು, ಇಲ್ಲೆಲ್ಲ ಮಳೆ ಹೆಚ್ಚಾಗಿ ಯಾವ ರೀತಿ ರಸ್ತೆಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ವಿಶೇಷ ಅನುದಾನ ಕೊಟ್ಟಿಲ್ಲ ಅಂದರೆ ಹೆಂಗೆ ಮಾಡೋದು? ಇಂಥ ಪರಿಸ್ಥಿತಿ ಎದುರು ಬಂದಿದೆ. ವಿಶೇಷ ಅನುದಾನಗಳು ಕೊಡಲೇಬೇಕಾಗುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಬರ, ನೆರೆ, ನಮ್ಮಂಥ ಪ್ರದೇಶಗಳಿಗೆ ಯಾವುದೇ ರೀತಿಯಾದಂಥ ನೀರಾವರಿ ಇಲ್ಲದೆ ಇರೋವಂಥ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಅನುದಾನ ಕೊಟ್ಟು ನಮಗೆ ಅಭಿವೃದ್ಧಿ ಪಡಿಸಲಿಕ್ಕೆ ಸಹಕಾರ ಕೊಡಬೇಕು. ಗ್ಯಾರಂಟಿ ಯೋಜನೆ ಕೇವಲ ಒಂದು ಚುನಾವಣಾ ಪ್ರಚಾರದ ವಸ್ತು. ಯೋಜನೆಗೆ ಹಲವು ನಿಬಂಧನೆಗಳನ್ನು ಹಾಕಿ ಒಂದು ರೀತಿ ಪರೋಕ್ಷವಾಗಿ ರದ್ದು ಮಾಡುವಂಥ ಒಂದು ಹುನ್ನಾರನೂ ಕೂಡ ಸರ್ಕಾರ ನಡೆಸ್ತಾ ಇದೆ. ಯಾವ ಮಹತ್ವಾಕಾಂಕ್ಷಿ ಒಂದು 5 ಗ್ಯಾರಂಟಿ ಅಂತ ಹೇಳ್ತಾ ಇವತ್ತು ಮಹಿಳೆಯರಿಗೆ ಹಣನೇ ಬರಲಿಲ್ಲ ಅಂತಂದರೆ ಆ ಗ್ಯಾರಂಟಿ ಹಣ ಏನಾಗಿದೆ? ಹಾಗಾದ್ರೆ ಸರ್ಕಾರ ಲೋಕಸಭಾ ಚುನಾವಣೆಯ ತನಕ ಮಾತ್ರ ಇದನ್ನು ಬಳಸ್ಕೊಂಡಿದ್ಬಿಟ್ರೆ ಚುನಾವಣಾ ಫಲಿತಾಂಶದ ನಂತರ ಅವರೇ ಹೇಳಿದಂತೆ ಈ ಯೋಜನೆಯನ್ನು ಒಂದೊಂದೇ ಕೈ ಬಿಡ್ತಾ ಇದ್ದಾರೆ. ಕೈ ಬಿಡುವಂಥ ಯೋಜನೆಗಳಲ್ಲಿ ಮೊದಲದು ಗೃಹಲಕ್ಷ್ಮಿ ಯೋಜನೆ, ನಂತರ ಈ 4 ಯೋಜನೆಗಳನ್ನು ಇವತ್ತಲ್ಲ ನಾಳೆ ಕೈ ಬಿಟ್ಟೇ ಬಿಡುತ್ತೆ ಸರ್ಕಾರ. ಚುನಾವಣೆಯ ಸಂದರ್ಭದಲ್ಲಿ ಬಾಂಡ್ಗಳನ್ನು ಕೊಡೋದ್ರ ಮುಖಾಂತರ, ಚೆಕ್ಗಳನ್ನು ಕೊಡೋದ್ರ ಮುಖಾಂತರ, ಕಾರ್ಡ್ಗಳನ್ನು ಕೊಡೋದ್ರ ಮುಖಾಂತರ ಭಾಳ ದೊಡ್ಡ ಒಂದು ಮೋಸವನ್ನು ಇವತ್ತಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಡ್ತಾ ಇದ್ರು. ಇವತ್ತು ಜನ ಪಾಸ್ಬುಕ್ಕನ್ನು ನೋಡುವಂಥ ಪರಿಸ್ಥಿತಿ, ಆಕಾಶವನ್ನು ನೋಡುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಅದಕ್ಕೆ ಈ ಸರ್ಕಾರನೇ ಹೊಣೆ. ಕಾಂಗ್ರೆಸ್ಸನ್ನು ತಿರಸ್ಕರಿಸಿದ್ರೆ ಮಾತ್ರ ದೇಶದ ಜನರಿಗೆ ಒಳ್ಳೆಯದಾಗುತ್ತೆ. ಒಂದು ನಿಮಿಷ ತಾಳೋ, ಯಾವಾಗ ಬಂದಿದೆ? ಏನೂ ಇಲ್ಲ. ಅಲ್ಲಿ ಏನಾಗಿದೆ, ಸಿದ್ದರಾಮಯ್ಯ ಸಾಹೇಬರಿಗೆ ಯಾರು ಒತ್ತಡದ ಮೇಲೆ ಮಾಡಿಬಿಟ್ಟವ್ರೆ, ಖಜಾನೆ ಖಾಲಿ ಆಗಿಬಿಟ್ಟಿದೆ. ಹಂಗಾಗಿ ಯಾರಾದರೂ ಉಂಟಾ ವಿಧಾನಸೌಧ ಹತ್ರ ಹೋಗಿ ಮುಖ್ಯಮಂತ್ರಿನೇ ಕೂತ್ಕೋತಾರೆ ಅಂದರೆ ಅದು ಏನು? ಯಾರ ಮೇಲೆ ಕೂತಿರೋದು ನೀವು? ಏನು ಇವತ್ತು ಯಾವುದೇ ಬ್ಯಾಂಕ್ಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ಆ ಹಣವನ್ನು ಅಲ್ಲೆಲ್ಲ ಒಂದು ಕಡೆ ಲಪಟಾಯಿಸಿದಾಗ ಅದಕ್ಕೆ ದಡಕ್ಕೆ ಇಡೀ ಇದು ನಾವು ಮಾಡಿದಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವ್ರ ಕಾಲದಿಂದ, ರಾಜೀವ್ ಗಾಂಧಿ ಕಾಲದಿಂದ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಕಾಲದಿಂದ, ನರಸಿಂಹರಾವ್ ಕಾಲದಿಂದ ಇವೆಲ್ಲ ಮಾಡ್ಕೊಂಬಂದಿರೋದು. ಇವಾಗೆಲ್ಲ ಒಂದು ಕಡೆ ಏನಾಗಿದೆ ಇವರಿಗೆ, ನನಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾರಾದರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಅದು ಸಿದ್ದರಾಮಯ್ಯನವರಂಥ ಒಬ್ಬ ಮುತ್ಸದ್ದಿ ನಾಯಕರು, ಇವ್ರಿಗೇನು ದೇವ್ರೇನು ಬುದ್ಧಿ ಕೊಟ್ಟವನು ಗೊತ್ತಿಲ್ಲ. ಒಂದು ಸತ್ಯ, ಇದು ಇವತ್ತಿಲ್ಲ ನಾಳೆ ನಿಮಗೆ ತಿರುಗು ಇದೇನು ಅಂತೀವಲ್ಲ ಏನಂತೀವಿ, ಅದು ಆಗೋದಕ್ಕೆ ಅವಕಾಶ ಕೊಡಬೇಡಿ. ಫೆಡರಲ್ ಸ್ಟ್ರಕ್ಚರ್ನಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಒಂದು ನಿಮಿಷ ತಾಳಿ, ಕಂಪ್ಲೇಂಟ್ ಆಗೋದಲ್ಲಪ್ಪ. ಅವರೇನು ಹಣಕಾಸು ಸರ್ಕಾರದ ದುಡ್ಡನ್ನು ಯಾರು ಲಪಟಾಯಿಸ್ತಾರೆ ಅಂತ ಲಪಟಾಯಿಸೋರಿಗೆ ಕಾನೂನಲ್ಲಿ ಇರೋದಿದ್ದು, ನಾವು ನೀವು ಮಾಡಿದ್ದಲ್ಲ. ಎನ್ಫೋರ್ಸ್ಮೆಂಟನ್ನು ನಾವು ಮಾಡಿರೋದಲ್ಲ, ಹಿಂದೆ ಮಾಡಿರ್ತಕ್ಕಂಥದ್ದು ಕಾನೂನು. ಆವಾಗ ನಿಮಗೆಲ್ಲ ಒಂದು ಕಡೆ ನಿಮ್ಮ ತಪ್ಪನ್ನ ಹುಡುಕವ್ರೆ ಅಂತಂದರೆ ಈ ಥರ ಮಾಡೋದು ನನಗೆ ಯಾರಾದರೂ ಮಾಡಲಿ ಬೇಸರಿಕೆ ಇಲ್ಲ. ಆದರೆ ಸಿದ್ದರಾಮಯ್ಯ ಸಾಹೇಬರು ಕುಂತ್ಕೊಳ್ಳೋದು ಮರ್ಯಾದೆ. ನೋಡಿ, ನಾವು ಯಾವಾಗ ಈ ಸರ್ಕಾರ ವಿಶೇಷವಾಗಿ 5 ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ದು, ಇದು ಭಾಳ ದಿವಸ ನಡೆಯಂಗಿಲ್ಲ, ಬರ್ತಕ್ಕಂಥ ಲೋಕಸಭಾ ಚುನಾವಣೆವರೆಗೆ ಮಾತ್ರ ನಡೆಸ್ತಾರೆ ಅನ್ನೋಂಥದ್ದನ್ನು ನಾವು ಆ ಸಂದರ್ಭದಲ್ಲಿ ಕೂಡ ಮಾತಾಡಿದ್ವಿ, ಇವತ್ತು ಮಾತಾಡ್ತಾ ಇದ್ದೇವೆ. ಲೋಕಸಭಾ ಚುನಾವಣೆ ಸಮೀಪ ಬಂದಾಗ ಸಡನ್ನಾಗಿ 4-5 ತಿಂಗಳದ ದುಡ್ಡನ್ನು ಹಾಕುವಂಥದ್ದನ್ನು ಮಹಿಳೆಯರಿಗೆ ಹಾಕುವಂಥದ್ದನ್ನು ಮಾಡಿದರು. ಈಗ ಚುನಾವಣೆ ಮುಗಿದ ಮೇಲೆ ಮತ್ತೆ 3-4 ತಿಂಗಳು ಇವತ್ತಿನ ಮಟ್ಟ ದುಡ್ಡು ಬರ್ತೈತೆ ಇಲ್ಲ ಅನ್ನೋಂಥದ್ದು ಕ್ವಶನ್ ಮಾರ್ಕ್ ಇದೆ. ಆದರೆ ಹೌಸ್ನಲ್ಲಿ ಹೇಳ್ತಾರೆ, ನಾವು ಹಾಕ್ತೀವಿ, ಕೈ ಕೊಡೋದಿಲ್ಲ, ನಾವು ಅವ್ರಿಗೆ ಹಿಡ್ಕೊತೀವಿ ಅಂತಕ್ಕಂಥ ಮಾತನ್ನು ಅನೇಕರು ಹೇಳ್ತಾರೆ. ಆದರೆ ನನಗೆ ವಿಶ್ವಾಸ ಇದೆ, ಇನ್ನು ಬರ್ತಾ ಈ ಗ್ಯಾರಂಟಿ ಭಾಗ್ಯಗಳನ್ನು ಕಾಂಗ್ರೆಸ್ ಪಾರ್ಟಿ ಕ್ಲೋಸ್ ಮಾಡುವಂಥ ಹಂತಕ್ಕೆ ಹೋಗುತ್ತೆ. ಬಟ್ ಡೆಫಿನೆಟ್ಲಿ ಕ್ಲೋಸ್ ಮಾಡ್ತಾರೆ. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಅನ್ನೋದು ಸಂಪೂರ್ಣವಾಗಿ ಸ್ಥಗಿತಾಗಿದೆ. ಈಗ ಸೆಷನ್ ನಡೆದಾಗ ಪ್ರತಿಯೊಬ್ಬ ಶಾಸಕರು ಕೂಡ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಮಾತಾಡ್ತಾರೆ, ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಪ್ರತಿಯೊಬ್ಬರು ಕೂಡ ಹೇಳುವಂಥದ್ದಾಗ್ತಾಯಿದೆ. ಈ ಎಲ್ಲ ಇಂಪ್ಯಾಕ್ಟು ಗ್ಯಾರಂಟಿಗಳ ಮೇಲೆ 100% ಬಿದ್ದೇ ಬೀಳುತ್ತೆ. ಇನ್ನೂ 3 ತಿಂಗಳು ಹಾಕಿಲ್ಲ, ನೋಡೋ ನೀನಾರು ಹಾಕ್ತಾರೋ ಇಲ್ಲೋ ಅನ್ನುವಂಥದ್ದನ್ನು ಹಾಕಬೇಕು ಅವ್ರು. ಯಾಕಂದರೆ ಕಮಿಟ್ಮೆಂಟ್ ಏನು ಮಾಡ್ರೆ ಆ ಕಮಿಟ್ಮೆಂಟಿಗೆ ಬದ್ಧತೆಯಾಗಿರಬೇಕಂಥದ್ದು ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿತ್ತು. ಆದರೆ ಇನ್ನೂವರೆಗೆ ಮಾಡಿಲ್ಲ ಅಂದರೆ ನಾವು ಬಿಡೋದಿಲ್ಲ, ಮತ್ತು ಹೊಳ್ಳಿ ಹಾಕ್ಸೋ ಮಟ್ಟ ಆದರೂ ನಾವು ಬೆನ್ನತ್ತಿ ಅವ್ರಿಗೆ ಮಹಿಳೆಯರಿಗೆ ಹಾಕ್ಸುವಂಥ ವ್ಯವಸ್ಥೆ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ.
ನೋಡಿ, ಇವಾಗ ಆಗಲೇ ಒಂದೊಂದು ಗ್ಯಾರಂಟಿ ಒಳಗೆ ಪ್ರಶ್ನೆ ಈಗ ಯಾವ ರೀತಿಯಾಗಿ ಇದು ಬಸ್ಸಿಂದು ಫ್ರೀ ಇತ್ತಂತೇಳಿ ಎದ್ದು ಕಾಣಲಿಲ್ಲ. ಇವತ್ತು ಇದ್ರದ್ದು ನೇರವಾಗಿ ಅಕೌಂಟಿಗೆ ಹಾಕ್ತಕ್ಕಂಥದ್ದು 2,000 ರೂಪಾಯಿ. ಈ 2,000 ರೂಪಾಯಿನ ಹಾಕಿಲ್ಲ ಅನ್ನೋಂಥದ್ದು ಇವತ್ತು ಪ್ರತಿಯೊಬ್ಬ ಮಹಿಳೆಯರಿಗೂ ಗೊತ್ತಾಗ್ತಾ ಇದೆ. ಎಲ್ಲರಿಗೂ ಇವತ್ತು ವಿಚಾರ ಸರ್ ನಮಸ್ತೆ ಸರ್. ಇವತ್ತು ಸ್ಪಷ್ಟತೆಯಾಗಿ ಕೂಡ ಬರ್ತಾ ಇದೆ, ಹಾಕ್ತಾ ಇಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಸಮಸ್ಯೆ ಮುಂದುವರಿಯುತ್ತೆ. ಜನರಿಗೂ ಗೊತ್ತಾಗುತ್ತೆ ಈ ಗ್ಯಾರಂಟಿ ಕೇವಲ ಚುನಾವಣೆಗೆ ಸೀಮಿತವಾಗಿರ್ತಕ್ಕಂಥ ಗ್ಯಾರಂಟಿ ಅನ್ನೋದು ಮುಂದಿನ ದಿನಮಾನಗಳ ಜನರಿಗೂ ಗೊತ್ತಾಗುತ್ತೆ. ಈ ನಂಬಿಕೊಂಡು ಸುಮ್ಮನೆ ಇರೋರಿಗೆ ಏನು ಹೇಳ್ತೀರಿ? ಈಗ ಮಹಿಳೆಯರು ದುಡ್ಡು ಬರುತ್ತೆ, ನಾಳೆ ಬರುತ್ತೆ, ನಾಳೆ ಬರುತ್ತೆ ಅನ್ನೋರಿಗೆ ಈ ಮೂಲಕ ಏನು ಹೇಳ್ತೀರಿ? ನೋಡಿ, ಇವತ್ತು ಜನರಿಗೆ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಭರವಸೆಯನ್ನು ಕೊಟ್ಟಿದ್ರು, ನಾವು ನಿರಂತರವಾಗಿ ಹಾಕ್ತೇವೆ ಅಂತೇಳಿ. ಆದರೆ ಇವತ್ತು ದುಡ್ಡು ಬರ್ತಾ ಇಲ್ಲ. ಯಾರು ದುಡ್ಡು ಬಂದಿಲ್ಲ ಅವರೆಲ್ಲರೂ ಬೀದಿಗಿಳಿಬೇಕಾಗತ್ತೆ. ಅವ್ರಿಗೆ ನಾವು ಸಹಕಾರ ಕೊಡ್ತೇವೆ, ಅವ್ರ ಜೊತೆ ನಿಂತು ನಾವು ಪ್ರೊಟೆಸ್ಟ್ ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.